ಬೆಂಗಳೂರು ಆ ಹೆಸರಲ್ಲೇ ಒಂದು ಅವರ್ಣನೀಯ ಸೆಳೆತ ಇದೆ. ಆ ಶಬ್ದದಲ್ಲೇ ಒಂದು ಚುಂಬಕ ಶಕ್ತಿ ಇದೆ. ತನ್ನ ಮೋಹಕತೆಯಿಂದ ಎಲ್ಲ ರೀತಿಯ ಜನರನ್ನು ಕೈಬೀಸಿ ಕರೆಯುತ್ತಿರುವ ಈ ಮಾಯಾನಗರಿಗೆ ಭವ್ಯ ಇತಿಹಾಸವಿದೆ. ತನ್ನದೇ ಆದ ವಿಶಿಷ್ಟ ಸ್ವಂತಿಕೆ ಇದೆ. ಅಷ್ಟೇ ಅಲ್ಲದೆ ವಿಶ್ವದರ್ಜೆಯ ತಂತ್ರಜ್ಞರನ್ನು, ಶ್ರೇಷ್ಠ ಕುಶಲಕರ್ಮಿಗಳನ್ನು, ಅದ್ಭುತ ಕಲೆಗಾರರನ್ನು ತನ್ನ ಒಡಲಲ್ಲಿ ಬೆಚ್ಚಗೆ ಅಡಗಿಸಿಕೊಂಡಿರೋ ಈ ಬೆಂಗಳೂರಿಗೆ ಅನನ್ಯ ಸೊಬಗಿದೆ. ಸದಾ ತರಾತುರಿಯಲ್ಲೇ ಇರುವ ಜನರಿಗೆ ನಗರದ ಸೌಂದರ್ಯವನ್ನು ಸವಿಯುವ ತಾಳ್ಮೆಯಾಗಲಿ ವ್ಯವಧಾನವಾಗಲಿ ಇರುವುದೇ ಇಲ್ಲ. ಅಂಥ ಬಿಡುವಿಲ್ಲದ ಜನರಿಗೆ ಹಾಗೂ ಸೌಂದರ್ಯ ಆರಾಧಕರಿಗೆ ಬೆಂಗಳೂರಿನ ಅಗಾಧ ಚೆಲುವಿನ ಒಂದಷ್ಟು ಸವಿಯನ್ನು ಉಣಬಡಿಸುವುದೇ ಈ ಸಂಚಿಕೆಯ ಉದ್ದೇಶ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಅನ್ನೋ ಹೆಸರು ಹೇಗೆ ಉಗಮ ಆಯಿತು, ಅದಕ್ಕೆ ಸಂಬಂಧಪಟ್ಟಂತಹ ಥಿಯರಿಗಳು ಏನು ಹೇಳ್ತವೆ, ಬೆಂಗಳೂರಿನ ಇತಿಹಾಸ ಏನು ಹೇಳುತ್ತೆ, ಬೆಂಗಳೂರಿನ ಅಭಿವೃದ್ಧಿಗೆ ಕೆಂಪೇಗೌಡರು ನೀಡಿದ ಕೊಡುಗೆಗಳು, ಪ್ರಮುಖವಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನ ಮತ್ತು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರಿನ ಗಡಿಯನ್ನು ಸೂಚಿಸುವಂಥ 4 ಗೋಪುರಗಳು, ಅವರು ನಿರ್ಮಿಸಿದಂತಹ ಕೆಂಪಾಂಬುದಿ ಮತ್ತು ಧರ್ಮಾಂಬುದಿ ಕೆರೆಗಳು, ಹಾಗೂ ಇಲ್ಲಿರುವ ಪ್ರಮುಖ ಸ್ಥಳಗಳಾದ ವಿಧಾನಸೌಧ, ಹೈಕೋರ್ಟ್, ಮೆಜೆಸ್ಟಿಕ್, ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಅರಮನೆ, KR ಮಾರ್ಕೆಟ್, ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಬೆಂಗಳೂರು ಕರಗ ಉತ್ಸವ, ಕಡಲೆಕಾಯಿ ಪರಿಷೆ, ಬೆಂಗಳೂರು ಅರಮನೆ ಇತ್ಯಾದಿ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಬೆಂಗಳೂರು ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋಣ. ಜನರ ಬಾಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿರೋ ಕಥೆ ಪ್ರಕಾರ 13ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ 2ನೇ ವೀರ ಬಲ್ಲಾಳ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಅಲ್ಲಿ ದಾರಿ ತಪ್ಪಿ ಬಿಡ್ತಾನೆ. ಹಸಿವಿನಿಂದ ಬಳಲಿದ್ದ ರಾಜನಿಗೆ ಅಲ್ಲೇ ಕಾಡಿನಲ್ಲಿ ವಾಸವಿದ್ದ ಒಬ್ಬಳು ಮುದುಕಿ ಕಾಳುಗಳನ್ನು ಬೇಯಿಸಿ ತಿನ್ನೋದಕ್ಕೆ ಕೊಡ್ತಾಳೆ. ಅದನ್ನು ತಿಂದು ಹಸಿವನ್ನು ನೀಗಿಸಿಕೊಂಡ ವೀರಬಲ್ಲಾಳ ಮುದುಕಿಯ ಗೌರವ ಸೂಚಕವಾಗಿ ಆ ಕಾಡಿಗೆ ಬೆಂದ ಕಾಳಿನ ಊರು ಅಂತ ಹೆಸರಿಡ್ತಾನೆ. ಬೆಂದ ಕಾಳೂರು ಮುಂದೆ ಬೆಂಗಳೂರು ಆಯಿತು. ಈ ಕತೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ. ಆದರೆ ಇದು ಎಷ್ಟು ಸತ್ಯ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ ಫ್ರೆಂಡ್ಸ್. ಹಲವಾರು ಇತಿಹಾಸಕಾರರು ಬೆಂಗಳೂರು ಹೆಸರಿನ ಬಗ್ಗೆ ವಿವಿಧ ರೀತಿಯ ಥಿಯರಿಗಳನ್ನ ಮಂಡಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಚಿದಾನಂದ ಮೂರ್ತಿಯವರ ಸಿದ್ಧಾಂತ ಹೆಚ್ಚು ಪಾಪ್ಯುಲರ್ ಆಗಿದೆ. ಅದೇನೆಂದರೆ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಪ್ರಕಾರ ಬಳೆಪೇಟೆ ಮತ್ತು ಚಿಕ್ಕಪೇಟೆ ಸ್ಥಳಗಳಲ್ಲಿ ಕ್ವಾರ್ಡ್ಸ್ ಅನ್ನೋ ಶಿಲೆಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ವು. ಕ್ವಾರ್ಡ್ಸ್ ಶಿಲೆಗಳು ಬಿಳಿ ಬಣ್ಣದಲ್ಲಿ ಇರುತ್ತವೆ ಫ್ರೆಂಡ್ಸ್. ಅದರಿಂದ ಆ ಪ್ರದೇಶವನ್ನು ಬಿಳಿ ಕಲ್ಲಿನ ಊರು ಅಂತ ಕರೆಯಲಾಗ್ತಿತ್ತು. ಅದೇ ಮುಂದೆ ಬೆಂಗಳೂರುವಾಗಿದೆ ಅಂತ ಚಿದಾನಂದ ಮೂರ್ತಿಯವರು ಪ್ರತಿಪಾದಿಸ್ತಾರೆ. ಇನ್ನೊಂದು ಥಿಯರಿ ಪ್ರಕಾರ ಹೊಯ್ಸಳ ಸಾಮ್ರಾಜ್ಯದ ಬೆಂಗಾವಲು ಪಡೆ ಇದ್ದ ಪ್ರದೇಶ ಮುಂದೆ ಬೆಂಗಾವಲು ಊರು ಅಂತ ಆಯಿತು. 100 ವರ್ಷಗಳ ನಂತರ ಅದು ಬೆಂಗಳೂರು ಆಯಿತು ಅಂತ ಹೇಳಲಾಗುತ್ತೆ. ಹೀಗೆ ಹಲವಾರು ಸಿದ್ಧಾಂತಗಳು ಬೆಂಗಳೂರು ಅನ್ನೋ ಹೆಸರಿನ ಮೂಲದ ಬಗ್ಗೆ ವಿರೋಧಾಭಾಸವನ್ನು ಹೊಂದಿವೆ. ಆದರೂ ಒಂದು ಐತಿಹಾಸಿಕ ಆಧಾರ ಇದೆ ಸ್ನೇಹಿತರೆ. ಇದನ್ನು ಹೆಚ್ಚು ಪ್ರಾಚ್ಯಶಾಸ್ತ್ರಜ್ಞರು ಒಪ್ಕೊಂಡಿದ್ದಾರೆ. ಅದೇನಂತಂದರೆ, ಬೆಂಗಳೂರಿನ ಹತ್ತಿರ ಇರೋ ಬೇಗೂರು ಅನ್ನೋ ಊರಿನ ಒಂದು ದೇವಾಲಯದ ಒಳಗೆ ಕೆಲವು ಶಾಸನಗಳು ಪತ್ತೆಯಾಗಿವೆ. ಪ್ರಮುಖವಾಗಿ ಅಲ್ಲಿರುವ ವೀರಕಲ್ಲು. ಆ ವೀರಕಲ್ಲು ಕ್ರಿಸ್ತಶಕ 890ರಲ್ಲಿ ನಡೆದ ಬೆಂಗಳೂರು ಯುದ್ಧದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡುತ್ತೆ. ಈ ಯುದ್ಧ ಗಂಗ ಮನೆತನ ಹಾಗೂ ರಾಷ್ಟ್ರಕೂಟ ಮನೆತನಗಳ ನಡುವೆ ನಡೆಯುತ್ತೆ. ಅದರಲ್ಲಿ ಗಂಗ ಸಾಮ್ರಾಜ್ಯದ ರಾಜನಾದ ಯೆರೆಯಪ್ಪ ಅರಸು ಅವರ ಮೇಲೆ ಅಪಾರ ನಿಷ್ಠೆ ಹೊಂದಿದ್ದ ನಾಗಟ್ಟಾರ ಎಂಬ ವ್ಯಕ್ತಿಯ ಬಗ್ಗೆ ತಿಳಿಸಲಾಗಿದೆ. ಇದರಲ್ಲಿ ಕ್ರಿಸ್ತಶಕ 890ರಲ್ಲಿ ನಡೆದ ಬೆಂಗಳೂರು ಯುದ್ಧದಲ್ಲಿ ನಾಗಟ್ಟಾರನ 2 ಮಕ್ಕಳು ಸಾವಿಗೀಡಾದ ಮಾಹಿತಿಯನ್ನು ಕಾಣಬಹುದು. ಈ ವೀರಕಲ್ಲಿನ ಮೇಲೆ ಬೆಂಗಳೂರು ಯುದ್ಧದ ಚಿತ್ರಣಗಳನ್ನು ಕೆತ್ತಲಾಗಿದೆ ಫ್ರೆಂಡ್ಸ್. ಈ ಕಲ್ಲು ಇರೋ ಬೇಗೂರು ಅನ್ನೋ ಹೆಸರಿಂದ ಬೆಂಗಳೂರು ಅನ್ನೋ ಹೆಸರು ಬಂದಿದೆ ಅಂತ ಹಲವಾರು ಇತಿಹಾಸಕಾರರು ಕೂಡ ಒಪ್ಕೋತಾರೆ. ಬ್ರಿಟಿಷರ ಅವಧಿಯಲ್ಲಿ ಇಂಗ್ಲಿಷ್ ಶೈಲಿಯಲ್ಲಿ ಬೆಂಗಳೂರನ್ನು ಬ್ಯಾಂಗ್ಳೂರು ಅಂತ ಕರೆಯಲಾಗ್ತಿತ್ತು. ಜ್ಞಾನಪೀಠ ಪುರಸ್ಕೃತರಾದ UR ಅನಂತಮೂರ್ತಿಯವರು 2005ರಲ್ಲಿ ಬ್ಯಾಂಗ್ಳೂರು ಅನ್ನು ಬೆಂಗಳೂರು ಅಂತ ಮರುನಾಮಕರಣ ಮಾಡಿ ಅಂತ ಶಿಫಾರಸು ಮಾಡ್ತಾರೆ. ಈ ಶಿಫಾರಸನ್ನು 2005ರ ಡಿಸೆಂಬರ್ನಲ್ಲಿ ಕರ್ನಾಟಕ ಸರ್ಕಾರ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಆನಂತರ 2006ರಲ್ಲಿ BBMP ಹೆಸರು ಬದಲಾವಣೆಗೆ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡುತ್ತೆ.
ಸೊ ಫೈನಲಿ 2014 ನವೆಂಬರ್ 1 ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಬೆಂಗಳೂರು ಅಂತ ಮರುನಾಮಕರಣ ಮಾಡುತ್ತೆ. ಇನ್ನು ಎರಡನೆಯದಾಗಿ ಬೆಂಗಳೂರಿನಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಗವಿ ಗಂಗಾಧರೇಶ್ವರ ದೇವಸ್ಥಾನದ ಇತಿಹಾಸ ಅತಿ ಪ್ರಾಚೀನವಾದದ್ದು. ಇದರ ಪ್ರಾರಂಭ ಸುಮಾರು 2500 ವರ್ಷಗಳಷ್ಟು ಹಳೆಯದು. ವೇದಗಳ ಕಾಲದಲ್ಲಿ ಗೌತಮ ಮತ್ತು ಭಾರದ್ವಾಜ ಮುನಿಗಳು ಇಲ್ಲಿ ತಪಸ್ಸು ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಐತಿಹಾಸಿಕ ಆಧಾರಗಳ ಪ್ರಕಾರ 9ನೇ ಶತಮಾನದ ಗಂಗಾ ಸಾಮ್ರಾಜ್ಯದ ಅರಸರು ಇಲ್ಲಿ ಶಿವನ ದೇವಾಲಯವನ್ನು ನಿರ್ಮಿಸ್ತಾರೆ. ನಂತರ ಬಂದಂತಹ 16ನೇ ಶತಮಾನದ ಬೆಂಗಳೂರು ನಿರ್ಮಾತೃ 1ನೇ ಕೆಂಪೇಗೌಡರ ಅವಧಿಯಲ್ಲಿ ಈ ದೇವಾಲಯವನ್ನು ಪುನರುಜ್ಜೀವನಗೊಳಿಸಲಾಯಿತು. ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ 1ನೇ ಕೆಂಪೇಗೌಡ ವಿಜಯನಗರದ ಅರಸರ ಅನುಮತಿ ಪಡೆಯದೆ ಸ್ವಂತ ನಾಣ್ಯಗಳನ್ನ ಬಿಡುಗಡೆ ಮಾಡ್ತಾರೆ. ಇದರಿಂದ ಕೋಪಗೊಂಡ ವಿಜಯನಗರದ ಅರಸನಾದ ಅಳಿಯ ರಾಮರಾಯ 1ನೇ ಕೆಂಪೇಗೌಡರನ್ನು ಬಂಧಿಸಿ ಜೈಲಿನಲ್ಲಿ ಇಡ್ತಾನೆ. ಕೆಲವು ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆಯಾದ ಕೆಂಪೇಗೌಡರು ಗವಿ ಗಂಗಾಧರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಈ ದೇವಾಲಯದ ವಿಶೇಷತೆ ಏನಂದರೆ ಪೂರ್ತಿ ದೇವಾಲಯವನ್ನು ಏಕಶಿಲೆಯನ್ನು ಕೊರೆದು ನಿರ್ಮಿಸಲಾಗಿದೆ. ಜೊತೆಗೆ ಮಕರ ಸಂಕ್ರಾಂತಿ ದಿನದಂದು ಸೂರ್ಯನ ಕಿರಣಗಳು ನಂದಿ ವಿಗ್ರಹದ ಕೊಂಬಿನ ನಡುವೆ ಹಾದು ನೇರವಾಗಿ ಗರ್ಭಗೃಹದಲ್ಲಿರುವ ಶಿವಲಿಂಗದ ಮೇಲೆ ಬೀಳುತ್ತೆ. ಸ್ನೇಹಿತರೆ, ಇದು ಭಾರತೀಯ ಶಿಲ್ಪಿಗಳ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗವಿ ಗಂಗಾಧರೇಶ್ವರ ದೇವಾಲಯದ ಆವರಣದಲ್ಲಿ 4 ಏಕಶಿಲೆಯಿಂದ ಕೆತ್ತಿದ ಸ್ತಂಭಗಳನ್ನು ಕಾಣಬಹುದು. ಅವುಗಳಲ್ಲಿ 2 ಸ್ತಂಭಗಳು ತ್ರಿಶೂಲ ಮತ್ತು ಶಿವನ ಡಮರನ್ನು ಹೊಂದಿದರೆ 12 ಸ್ತಂಭಗಳು ಸೂರ್ಯ ಮತ್ತು ಚಂದ್ರನ ಸಂಕೇತಗಳಾಗಿವೆ. ಈ ದೇವಾಲಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ನೋಡೋದಾದರೆ ಬೆಂಗಳೂರಿನ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಗವಿಪುರದಲ್ಲಿರೋ ಈ ದೇವಾಲಯವನ್ನು 1961ರಲ್ಲಿ ಜಾರಿಗೆ ತಂದ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳ ಕಾಯ್ದೆ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಭಾರತದ ಗುಹಾಂತರ ದೇವಾಲಯಕ್ಕೆ ಇದು ಉತ್ತಮ ಉದಾಹರಣೆ ಆಗಿದೆ ಫ್ರೆಂಡ್ಸ್. ಇಲ್ಲಿನ ವಾಸ್ತುಶಿಲ್ಪ ಶೈಲಿ ಹಾಗೂ ಶೈವ ಪಂಥದ ಶೈಲಿಗೆ ವೇದಕಾಲದ ಅಂಶಗಳನ್ನು ಸೇರಿಸಿರೋದು ಹೆಚ್ಚೆಚ್ಚು ಪ್ರವಾಸಿಗರನ್ನು ಹಾಗೂ ಭಕ್ತಾದಿಗಳನ್ನು ಸೆಳೆಯೋದಕ್ಕೆ ಕಾರಣ ಆಗಿದೆ. ಇನ್ನು 1ನೇ ಕೆಂಪೇಗೌಡರು ನಗರವನ್ನು ನಿರ್ಮಾಣ ಮಾಡಿದಾಗ ಬೆಂಗಳೂರಿನ 4 ದಿಕ್ಕುಗಳಲ್ಲೂ 4 ಗೋಪುರಗಳನ್ನ ಸ್ಥಾಪಿಸ್ತಾರೆ. ಆ ಗೋಪುರಗಳು ನಗರದ ಗಡಿಯನ್ನು ಸೂಚಿಸ್ತವೆ ಹಾಗೂ ಇಂದಿಗೂ ಸಹ ನಾವು ಅವುಗಳನ್ನು ನೋಡ್ಬೋದು. ಅವು ಎಲ್ಲಿದ್ದಾವೆ ಅಂತ ನೋಡೋಣ. ಪೂರ್ವ ದಿಕ್ಕಿನಲ್ಲಿ ಹಲಸೂರು ಕೆರೆ ಹತ್ರ ಒಂದಿದೆ. ದಕ್ಷಿಣ ದಿಕ್ಕಿನಲ್ಲಿ ಲಾಲ್ಬಾಗ್ನಲ್ಲಿ ದೊಡ್ಡ ಶಿಲೆ ಇದೆಯಲ್ಲ, ಅಲ್ಲಿ ಕಂಡುಬರುತ್ತೆ. ಉತ್ತರ ದಿಕ್ಕಿನಲ್ಲಿ ಮೇಕ್ರಿ ಸರ್ಕಲ್ ಹತ್ರ ಒಂದಿದೆ. ನೈಋತ್ಯ ದಿಕ್ಕಿನಲ್ಲಿ ಕೆಂಪಾಂಬುದಿ ಕೆರೆ ಹತ್ರ ಒಂದು ಗೋಪುರ ಸಿಗುತ್ತೆ. ಈ 4 ಗೋಪುರಗಳು 16ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದ್ದು ಅಂದಿನ ಬೆಂಗಳೂರು ನಗರದ ಗಡಿಯನ್ನು ಸೂಚಿಸ್ತವೆ. 1ನೇ ಕೆಂಪೇಗೌಡ 16ನೇ ಶತಮಾನದಲ್ಲಿ 2 ಪ್ರಮುಖ ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ. ಅವುಗಳಂದರೆ ಒಂದು ಕೆಂಪಾಂಬುದಿ ಕೆರೆ, ಇನ್ನೊಂದು ಧರ್ಮಾಂಬುದಿ ಕೆರೆ. ನಾವೀಗ ಕೆಂಪಾಂಬುದಿ ಕೆರೆ ಬಗ್ಗೆ ನೋಡೋಣ. ಸ್ನೇಹಿತರೆ, ಕೆಂಪೇಗೌಡರ ಕುಲದೇವತೆ ಕೆಂಪಮ್ಮ, ಆದ್ದರಿಂದ ಈ ಕೆರೆಗೆ ಕೆಂಪಾಂಬುದಿ ಕೆರೆ ಅಂತ ಹೆಸರಿಡಲಾಗುತ್ತೆ. ಈ ಕೆರೆ ಚಾಮರಾಜಪೇಟೆಯ ಜಿಂಕೆ ಪಾರ್ಕ್ ಬಳಿ ಕಂಡುಬರುತ್ತೆ. ಇದು ಸುಮಾರು 47 ಎಕರೆಯಷ್ಟು ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಗವಿ ಗಂಗಾಧರೇಶ್ವರ ದೇವಾಲಯದ ಒಂದು ಸುರಂಗ ಈ ಕೆರೆಗೆ ಸಂಪರ್ಕವನ್ನು ಪಡೆದಿದೆ ಅಂತ ಹೇಳಲಾಗುತ್ತೆ. ಈ ಕೆರೆಯನ್ನು ಅಂದು ಕೃಷಿ ಅಭಿವೃದ್ಧಿಗಾಗಿ ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ. 1ನೇ ಕೆಂಪೇಗೌಡರ ಮಗನಾದ 2ನೇ ಕೆಂಪೇಗೌಡ ಕೆಂಪಾಂಬುದಿ ಕೆರೆಯಿಂದ ಸುತ್ತಲಿನ ಜನರಿಗೆ ನೀರು ಪೂರೈಕೆ ವ್ಯವಸ್ಥೆಯನ್ನು ಸಹ ಮಾಡಿಸಿದರು. ಆನಂತರ ಆ ಕೆರೆಯ ಸುತ್ತ ಸಿಟಿ ಡೆವಲಪ್ ಆಗುತ್ತೆ. ಇನ್ನು 2ನೇ ಪ್ರಮುಖ ಕೆರೆ ಅಂದರೆ ಅದು ಧರ್ಮಾಂಬುದಿ ಕೆರೆ. ಸ್ನೇಹಿತರೆ, ಮಾನವ ತನ್ನ ಅಭಿವೃದ್ಧಿಗಾಗಿ ಪರಿಸರವನ್ನು ಸರ್ವನಾಶ ಮಾಡೋಕ್ಕೂ ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಈ ಕೆರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕಾಣುತ್ತೆ. ಧರ್ಮಾಂಬುದಿ ಕೆರೆ ಹೆಸರನ್ನು ನೀವೆಲ್ಲಾದರೂ ಕೇಳಿದ್ದೀರಾ ಫ್ರೆಂಡ್ಸ್? ಸಾಮಾನ್ಯವಾಗಿ ಕೇಳಿರೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಯಾಕಂದರೆ 1963ರಲ್ಲಿ ಕರ್ನಾಟಕ ಸರ್ಕಾರ ಈ ಐತಿಹಾಸಿಕ ಕೆರೆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸೋಕ್ಕೆ ಅನುಮತಿಯನ್ನು ನೀಡಿಬಿಡುತ್ತೆ. ಸುಮಾರು 1537ರ ಅವಧಿಯಲ್ಲಿ ನಿರ್ಮಾಣ ಆದ ಈ ಕೆರೆಯನ್ನು ಬ್ರಿಟಿಷರು ಸಹ ಉಳಿಸ್ಕೊಂಡಿದ್ದರು. ಆದರೆ ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ಆ ಐತಿಹಾಸಿಕ ಕೆರೆಯನ್ನು ಕನ್ನಡಿಗರು ಉಳಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಕೆರೆ ಮೇಲೆ ಕಟ್ಟಿರೋ ಬಸ್ ಸ್ಟ್ಯಾಂಡ್ ಯಾವುದು ಅಂತ ಗೊತ್ತಾ? ದ ಗ್ರೇಟ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಇದಿಷ್ಟೇ ಅಲ್ಲ ಫ್ರೆಂಡ್ಸ್, ಸ್ವತಂತ್ರ ನಂತರ ಬೆಂಗಳೂರಿನಲ್ಲಿ 850ಕ್ಕೂ ಹೆಚ್ಚು ಕೆರೆಗಳನ್ನ ಮುಚ್ಚಿ ಹಾಕಲಾಗಿದೆ. ಸ್ನೇಹಿತರೆ, ನಾವೀಗ ಲಾಲ್ಬಾಗ್ ಉದ್ಯಾನದ ಬಗ್ಗೆ ತಿಳಿದುಕೊಳ್ಳೋಣ.
1720ರಲ್ಲಿ ಜನಿಸಿದ ಹೈದರ್ ಅಲಿ ಮೈಸೂರು ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಆದರೆ ಅವನ ಬುದ್ಧಿವಂತಿಕೆ, ಧೈರ್ಯ ಹಾಗೂ ಯುದ್ಧ ನೀತಿಗಳಿಂದಾಗಿ ಬೇಗನೆ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾನೆ. 1761ರಲ್ಲಿ ಮೈಸೂರು ಸಂಸ್ಥಾನದ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಂಡು ಮೈಸೂರಿನ ನವಾಬನೂ ಆಗ್ತಾನೆ. ಹೀಗೆ ತನ್ನ ಶೌರ್ಯ ಹಾಗೂ ಬುದ್ಧಿವಂತಿಕೆಯಿಂದ ಮೈಸೂರಿನ ನವಾಬನಾದ ಹೈದರ್ ಅಲಿ 1760ರಲ್ಲಿ ಲಾಲ್ಬಾಗ್ ಉದ್ಯಾನದ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಈ ಸಸ್ಯೋದ್ಯಾನವನ್ನು ನಿರ್ಮಿಸಲು ತಮಿಳುನಾಡಿನ ತಿಗಳ ಸಮುದಾಯವನ್ನು ಕರೆತರ್ತಾನೆ ಹಾಗೂ ಮೊಘಲರ ಸಸ್ಯೋದ್ಯಾನಗಳ ರೀತಿ ಲಾಲ್ಬಾಗನ್ನು ವಿನ್ಯಾಸಗೊಳಿಸಲಾಗುತ್ತೆ. ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್ ಲಾಲ್ಬಾಗನ್ನು ಇನ್ನಷ್ಟು ವಿಸ್ತರಿಸಿ ಪರ್ಷಿಯಾ, ಆಫ್ಘಾನಿಸ್ತಾನ, ಫ್ರಾನ್ಸ್ ಹೀಗೆ ಹಲವಾರು ದೇಶಗಳಿಂದ ವಿವಿಧ ರೀತಿಯ ಸಸ್ಯಗಳನ್ನ ಇಲ್ಲಿಗೆ ತರಿಸ್ತಾನೆ. 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾವಿಗೀಡಾದ ನಂತರ ಲಾಲ್ಬಾಗ್ ನಿಯಂತ್ರಣ ಬ್ರಿಟಿಷರ ಕೈ ಸೇರುತ್ತೆ ಹಾಗೂ ಅವರು ಅದರ ಅಭಿವೃದ್ಧಿಯನ್ನು ಮುಂದುವರಿಸ್ತಾರೆ. 1889ರಲ್ಲಿ ಲಂಡನ್ನ ಕ್ರಿಸ್ಟಲ್ ಅರಮನೆಯ ರೀತಿ ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಲಾಗುತ್ತೆ. ತೋಟಗಾರಿಕಾ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಲಾಲ್ಬಾಗ್ ಕೊಡುಗೆಯನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ 1856ರಲ್ಲಿ ಲಾಲ್ಬಾಗನ್ನು ಬೊಟಾನಿಕಲ್ ಗಾರ್ಡನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸ್ನೇಹಿತರೆ, ಸ್ವಾತಂತ್ರ್ಯ ನಂತರ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ 26ರ ಗಣರಾಜ್ಯ ದಿನ ಹಾಗೂ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಗಳಲ್ಲಿ ಫ್ಲವರ್ ಶೋವನ್ನು ನಡೆಸಲಾಗುತ್ತೆ. ಆಗ ವಿವಿಧ ರೀತಿಯ ಹೂಗಳನ್ನು ನಾವು ಕಣ್ತುಂಬಿಕೊಳ್ಬೋದು. ಇನ್ನು ಮುಖ್ಯವಾಗಿ ಲಾಲ್ಬಾಗ್ನಲ್ಲಿರುವ ಶಿಲಾರಾಶಿ. ಸ್ನೇಹಿತರೆ, ಈ ಶಿಲೆಯನ್ನು ನೀವು ನೋಡೇ ಇರ್ತೀರ. ಆದರೆ ಆ ಶಿಲೆ ಎಷ್ಟು ಪ್ರಾಚೀನವಾದದ್ದು ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇದನ್ನು ಪೆನಿನ್ಸುಲಾರ್ ನೀಸ್ ಅಂತ ಕರೆಯಲಾಗುತ್ತೆ. ಈ ಶಿಲಾರಾಶಿಯ ಬಗ್ಗೆ ಮೊದಲು ಸಂಶೋಧನೆ ನಡೆಸಿದವರು WF ಸ್ಮಿತ್ ಅನ್ನೋ ಬ್ರಿಟಿಷ್ ವಿಜ್ಞಾನಿ. ಇದು ಸುಮಾರು 3 ಬಿಲಿಯನ್ ವರ್ಷಗಳ ಹಿಂದೆ ರಚನೆಯಾದ ಶಿಲೆ ಅಂದರೆ ನೀವು ನಂಬಲೇಬೇಕು. ಭಾರತ ಸರ್ಕಾರ ಈ ಶಿಲಾರಾಶಿಯ ಪ್ರಾಚೀನತೆಯನ್ನು ಪರಿಗಣಿಸಿ ಇದನ್ನು ರಾಷ್ಟ್ರೀಯ ಮಾನ್ಯತೆ ಪಡೆದ ಶಿಲೆ ಅಂತ ಘೋಷಣೆ ಮಾಡಿದೆ. ಇನ್ನು ನಮ್ಮ ಬೆಂಗಳೂರಿನ ಮುಂದಿನ ವಿಶೇಷ ಅಂದರೆ ಅದು ಕರಗ ಉತ್ಸವ. ಈ ಉತ್ಸವವನ್ನು ಸುಮಾರು 800 ವರ್ಷಗಳಿಂದ ನಡೆಸಲಾಗ್ತಿದೆ. ವಹ್ನಿಕುಲ ಕ್ಷತ್ರಿಯರು ಅಥವಾ ತಿಗಳ ಸಮುದಾಯ ಕರಗ ಉತ್ಸವವನ್ನು ನಡೆಸುತ್ತೆ. ಚಾಲುಕ್ಯ ಸಾಮ್ರಾಜ್ಯದ ಅವಧಿಯಿಂದಲೂ ತಿಗಳರಪೇಟೆಯಲ್ಲಿರೋ ಧರ್ಮರಾಯಸ್ವಾಮಿ ದೇವಾಲಯದ ಬಳಿ ಈ ಉತ್ಸವವನ್ನು ನಡೆಸಲಾಗ್ತಿದೆ. ಈ ದೇವಾಲಯ ಸುಮಾರು 800 ವರ್ಷ ಪ್ರಾಚೀನವಾದದ್ದು. ಕ್ಷತ್ರಿಯ ಸಮುದಾಯ ಪಾಂಡವರು ಮತ್ತು ದ್ರೌಪದಿಯನ್ನು ಗೌರವಿಸೋಕೆ ಅಂತ ಈ ದೇವಾಲಯವನ್ನು ನಿರ್ಮಿಸ್ತಾರೆ. ತಿಮ್ಮರಾಸುರ ಅನ್ನೋ ರಾಕ್ಷಸನನ್ನು ಕೊಂದ ದ್ರೌಪದಿಯ ವಿಜಯದ ಸಂಕೇತವಾಗಿ ಆದಿಶಕ್ತಿ ದ್ರೌಪದಿಯನ್ನು ಪೂಜಿಸೋ ಸಂಪ್ರದಾಯವನ್ನು ಇವರು ಆಚರಿಸಿಕೊಂಡು ಬರ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸೀರೆ ಉಟ್ಟ ಒಬ್ಬ ಪುರೋಹಿತ ತನ್ನ ತಲೆಯ ಮೇಲೆ ಹೂವಿನಿಂದ ಅಲಂಕರಿಸಿದ ದ್ರೌಪದಿಯ ಮೂರ್ತಿಯನ್ನು ಇರಿಸಿ ಮೆರವಣಿಗೆಯಲ್ಲಿ ಸಾಕ್ತಾರೆ. ಅವರ ಸುತ್ತಲೂ ವೀರಕುಮಾರರು ದ್ರೌಪದಿ ಮೂರ್ತಿ ಸುತ್ತಲೂ ಸಾಕ್ತಾರೆ. ಈ ಉತ್ಸವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಬರಮಾಡಿಕೊಳ್ಳುತ್ತೆ ಫ್ರೆಂಡ್ಸ್. ಇದು ಬೆಂಗಳೂರಿನ ಸಾಂಸ್ಕೃತಿಕ ಪರಂಪರೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಪ್ರತಿನಿಧಿಸುತ್ತೆ. ಹಾಗೆಯೇ ಇದು ತಿಗಳ ಸಮುದಾಯದ ಸಾಂಸ್ಕೃತಿಕ ಶಕ್ತಿ ಮತ್ತು ಏಕತೆಯ ಸಂಕೇತವೂ ಆಗಿದೆ.